ವಜ್ಜನಕುರಿಕೆ ಗ್ರಾಮ ಪಂಚಾಯಿತಿಯಲ್ಲಿ ಗಂಭೀರ ನೀರಿನ ಸಂಕಷ್ಟ. ಗ್ರಾಮಸ್ಥರಿಗೆ ತುರ್ತು ಎಚ್ಚರಿಕೆ ಮತ್ತು ಜಾಗೃತಿ ಕರೆ. ಬೇಸಿಗೆ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ವಜ್ಜನಕುರಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಭೂಗರ್ಭ ಜಲಮಟ್ಟ ಕುಸಿತ, ಮಳೆಯ ಕೊರತೆ ಹಾಗೂ ನೀರಿನ ಅಸಮರ್ಪಕ ಬಳಕೆ ಇವುಗಳ ಪರಿಣಾಮವಾಗಿ ಗ್ರಾಮದಲ್ಲಿನ ಬಾವಿಗಳು, ಕೊಳವೆ ಬಾವಿಗಳು, ನೀರಿನ ಟ್ಯಾಂಕ್ಗಳು ಶೀಘ್ರವಾಗಿ ಒಣಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಕೆಲವೆಡೆ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಬೆಳಿಗ್ಗೆ ಮತ್ತು ಸಂಜೆ ಗಂಟೆಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಮಹಿಳೆಯರು ಮತ್ತು ವೃದ್ಧರು ದೂರದೂರಿಗೆ ತೆರಳಿ ನೀರು ತರುವಂತಹ ಕಷ್ಟ ಅನುಭವಿಸುತ್ತಿದ್ದಾರೆ. ಈ ಸ್ಥಿತಿ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ವಜ್ಜನಕುರಿಕೆ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರಿಗೆ ಕಟ್ಟುನಿಟ್ಟಿನ ಜಾಗೃತಿ ಸೂಚನೆಗಳು. ಕುಡಿಯುವ ನೀರನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರದು. ಪ್ರತಿಯೊಂದು ಹನಿ ಅಮೂಲ್ಯ. ಎರಡನೇದು, ಮನೆಯ ಬಳಕೆಯಲ್ಲಿ ನೀರನ್ನು ಮಿತವಾಗಿ ಬಳಸಿ. ಅನಗತ್ಯವಾಗಿ ಹರಿಯುವುದನ್ನು ತಕ್ಷಣ ನಿಲ್ಲಿಸಬೇಕು. ವಾಹನ ತೊಳೆಯುವುದು, ಮನೆ ಮುಂದೆ ನೀರು ಅವಶ್ಯಕ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು. ತೋಟಗಳಿಗೆ ಕುಡಿಯುವ ನೀರನ್ನು ಬಳಸದೆ ಪರ್ಯಾಯ ವ್ಯವಸ್ಥೆಯನ್ನು ಅನುಸರಿಸಬೇಕು. ಕೊಳವೆ ಪೈಪ್ಗಳಲ್ಲಿ ಲೀಕೇಜ್ ಕಂಡುಬಂದರೆ ತಕ್ಷಣ ಸರಿಪಡಿಸಿ ನೀರಿನ ನಷ್ಟ ತಪ್ಪಿಸಬೇಕು. ಮಳೆ ನೀರು ಸಂಗ್ರಹಣೆ ಪದ್ಧತಿಯನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು. ಸಾರ್ವಜನಿಕ ನೀರಿನ ಮೂಲಗಳನ್ನು ಶುದ್ಧಗೊಳಿಸದಂತೆ ನೋಡಿಕೊಳ್ಳಬೇಕು. ಗ್ರಾಮಸ್ಥರನ್ನು ನೀರಿನ ಸಂರಕ್ಷಣೆಯನ್ನು ತಮ್ಮ ಕರ್ತವ್ಯವೆಂದು ಭಾವಿಸಿ ಸಹಕರಿಸಬೇಕು. ಮಕ್ಕಳಿಗೂ ಯುವಕರಿಗೂ ನೀರಿನ ಮಹತ್ವ ತಿಳಿಸಿ ಜವಾಬ್ದಾರಿ ಬೆಳೆಸಬೇಕು. ನೋಡಮ್ಮ, ಈಗೆಲ್ಲ ಅರ್ಥ ಆಯ್ತಾ? ನೀರಿನ ಯಾವುದೇ ಕಾರಣಕ್ಕೂ ಮಿತವಾಗಿ ಬಳಸಿ. ಎಲ್ಲರಿಗೂ ಹೇಳಿ, ಮಕ್ಕಳುಗಳು ಅಷ್ಟೇ ನೀರನ್ನ ಅತಿಯಾಗಿ ಬಳಸಬಾರ್ದು. ಮಿತವಾಗಿ ಬಳಸಿ. ಮನೆಗೆಲ್ಲ ಪೋಷಕರಿಗೂ ಹೇಳ್ರ. ಈ ಹಿನ್ನೆಲೆಯಲ್ಲಿ ನೀರಿನ ಸಮರ್ಪಕ ನಿರ್ವಹಣೆ ಹಾಗೂ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವತಿಯಿಂದ ಸಾರ್ವಜನಿಕರಿಗೆ ಕೆಳಗಿನ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗಿದೆ. ನೀರು ಸಂರಕ್ಷಣೆಗೆ ಮುಖ್ಯ ಸೂಚನೆಗಳು. ಕುಡಿಯುವ ನೀರನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರದು. ಪ್ರತಿಯೊಂದು ಹನಿ ಜೀವದಂತೆ ಅಮೂಲ್ಯವಾಗಿದೆ. ಮನೆ ಬಳಕೆಯಲ್ಲಿ ನೀರನ್ನು ಮಿತವಾಗಿ ಬಳಸಬೇಕು. ಅನಗತ್ಯವಾಗಿ ಕೊಳವೆಗಳನ್ನು ತೆರೆದಿಟ್ಟು ನೀರು ಹರಿಯಲು ಬಿಡಬಾರದು. ವಾಹನ ತೊಳೆಯುವುದು, ಮನೆ ಮುಂದೆ ನೀರು ಎರಚುವುದು, ರಸ್ತೆ ಸ್ವಚ್ಛತೆಗೆ ಹೆಚ್ಚಿನ ನೀರು ಬಳಸುವುದು ಮುಂತಾದ ಅನಾವಶ್ಯಕ ಚಟುವಟಿಕೆಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು. ತೋಟಗಳಿಗೆ ಅಥವಾ ಕೃಷಿಗೆ ಕುಡಿಯುವ ನೀರನ್ನು ಬಳಸದೆ ಮಳೆ ನೀರು ಅಥವಾ ಮರುಬಳಕೆ ನೀರನ್ನು ಬಳಸುವ ಪರ್ಯಾಯ ಕ್ರಮಗಳನ್ನು ಅನುಸರಿಸಬೇಕು. ಕೊಳವೆ, ಪೈಪ್ಗಳು, ಟ್ಯಾಂಕ್ಗಳಲ್ಲಿ ಲೀಕೇಜ್ ಕಂಡುಬಂದಲ್ಲಿ ತಕ್ಷಣ ಸರಿಪಡಿಸಿ ನೀರಿನ ನಷ್ಟವನ್ನು ತಡೆಯಬೇಕು. ಪ್ರತಿಯೊಂದು ಮನೆಯಲ್ಲೂ ಮಳೆ ನೀರು ಸಂಗ್ರಹಣೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಕಡ್ಡಾಯಗೊಳಿಸಬೇಕು. ಗ್ರಾಮದಲ್ಲಿರುವ ಸಾರ್ವಜನಿಕ ನೀರಿನ ಮೂಲಗಳನ್ನು ಬಾವಿ, ಕೆರೆ, ಟ್ಯಾಂಕ್ ಸಂರಕ್ಷಿಸಿ ಅವುಗಳನ್ನು ಅಶುದ್ಧಗೊಳಿಸದಂತೆ ನೋಡಿಕೊಳ್ಳಬೇಕು. ನೀರಿನ ಬಳಕೆ ಕುರಿತು ಕುಟುಂಬ ಮಟ್ಟದಲ್ಲಿ ನಿಯಂತ್ರಣ ಮತ್ತು ಯೋಜನೆ ರೂಪಿಸಿ ಮಕ್ಕಳಿಗೂ ಯುವಕರಿಗೂ ನೀರಿನ ಮಹತ್ವ ತಿಳಿಸಿ ಜವಾಬ್ದಾರಿ ಬೆಳೆಸಬೇಕು. ವಜ್ಜನಕುರಿಕೆ ಗ್ರಾಮ ಪಂಚಾಯಿತಿಯವರಲ್ಲಿ ವಿನಂತಿ. ಗ್ರಾಮಸ್ಥರಿಗೆ ಕಟ್ಟುನಿಟ್ಟಿನ ಜಾಗೃತಿ ಸೂಚನೆಗಳು. 1. ಕುಡಿಯುವ ನೀರನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರದು. ಪ್ರತಿಯೊಂದು ಹನಿಯೂ ಅಮೂಲ್ಯ. 2ನೇದು, ಮನೆ ಬಳಕೆಯಲ್ಲಿ ನೀರನ್ನು ಮಿತವಾಗಿ ಬಳಸಿ. ಅನಗತ್ಯವಾಗಿ ಹರಿಬಿಡುವುದನ್ನು ತಕ್ಷಣ ನಿಲ್ಲಿಸಬೇಕು. 3ನೇದು, ವಾಹನ ತೊಳೆಯುವುದು, ಮನೆ ಮುಂದೆ ನೀರು ಎರಚುವುದು ಮುಂತಾದ ಅನಾವಶ್ಯಕ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು. 4ನೇದು, ತೋಟಗಳಿಗೆ ಕುಡಿಯುವ ನೀರನ್ನು ಬಳಸದೆ ಪರ್ಯಾಯ ವ್ಯವಸ್ಥೆಗಳನ್ನು ಅನುಸರಿಸಬೇಕು. 5ನೇದು, ಕೊಳವೆ ಪೈಪ್ಗಳಲ್ಲಿ ಲೀಕೇಜ್ ಕಂಡುಬಂದಲ್ಲಿ ತಕ್ಷಣ ಸರಿಪಡಿಸಿ ನೀರಿನ ನಷ್ಟ ತಪ್ಪಿಸಬೇಕು. 6ನೇದು, ಮಳೆ ನೀರು ಸಂಗ್ರಹಣೆ ಪದ್ಧತಿಯನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು. ಸಾರ್ವಜನಿಕ ನೀರಿನ ಮೂಲಗಳನ್ನು ಸಂರಕ್ಷಿಸಿ ಅವುಗಳನ್ನು ಅಶುದ್ಧಗೊಳಿಸದಂತೆ ನೋಡಿಕೊಳ್ಳಬೇಕು. ಗ್ರಾಮಸ್ಥರೆಲ್ಲರೂ ನೀರಿನ ಸಂರಕ್ಷಣೆಯನ್ನು ತಮ್ಮ ಕರ್ತವ್ಯವೆಂದು ಭಾವಿಸಿ ಸಹಕರಿಸಬೇಕು. ಮಕ್ಕಳಿಗೂ ಯುವಕರಿಗೂ ನೀರಿನ ಮಹತ್ವ ತಿಳಿಸಿ ಜವಾಬ್ದಾರಿ ಬೆಳೆಸಬೇಕು. ಇಷ್ಟು ಕಾರ್ಯಗಳನ್ನು ಗ್ರಾಮಸ್ಥರೆಲ್ಲರೂ ಕೂಡಲೇ ಅನುಸರಿಸಬೇಕಾಗಿ ವಜ್ಜನಕುರಿಕೆ ಗ್ರಾಮ ಪಂಚಾಯಿತಿ ಕೇಳಿಕೊಳ್ಳುತ್ತದೆ. ಜೊತೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಲೆಗಳು, ಯುವಕ ಸಂಘಗಳು ಹಾಗೂ ಮಹಿಳಾ ಸಂಘಗಳ ಮೂಲಕ ನೀರಿನ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಯೋಜನೆ ರೂಪಿಸಲಾಗಿದೆ.
ಮಕ್ಕಳಿಗೆ ಬಾಲ್ಯದಿಂದಲೇ ನೀರಿನ ಮಹತ್ವ ತಿಳಿಸುವುದು ಮತ್ತು ಭವಿಷ್ಯದ ಪೀಳಿಗೆಗೆ ನೀರಿನ ಮೌಲ್ಯ ಅರಿವು ಮೂಡಿಸುವುದು ಅತ್ಯಂತ ಮುಖ್ಯವಾಗಿದೆ. ನಾವು ಇಂದು ನೀರನ್ನು ಉಳಿಸದಿದ್ದರೆ ನಾಳೆ ಒಂದು ಹನಿ ನೀರಿಗಾಗಿ ಹೋರಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸ್ಥಳೀಯ ನಾಯಕರು ಗ್ರಾಮಸ್ಥರೆಲ್ಲರೂ ಒಂದಾಗಿ ಈ ಸಂಕಷ್ಟವನ್ನು ಎದುರಿಸಬೇಕೆಂದು ಮನವಿ ಮಾಡಿದ್ದಾರೆ. ನೀರು ಎಂಬುದು ಪ್ರಕೃತಿ ನೀಡಿದ ಅಮೂಲ್ಯ ಸಂಪತ್ತು. ಅದನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ವಜ್ಜನಕುರಿಕೆ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರೆಲ್ಲರೂ ಸಹಕಾರ ನೀಡಿದಲ್ಲಿ ಮಾತ್ರ ಈ ನೀರಿನ ಸಂಕಷ್ಟವನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯ. ಜಾಗೃತಿ, ನಿಯಂತ್ರಣ ಮತ್ತು ಜವಾಬ್ದಾರಿ ಈ ಮೂರೂ ಒಂದಾಗಿ ಬಂದಾಗ ಮಾತ್ರ ನೀರಿನ ಭವಿಷ್ಯ ಸುರಕ್ಷಿತವಾಗುತ್ತದೆ. ನೀರನ್ನು ಉಳಿಸಿ, ಜೀವನವನ್ನು ಉಳಿಸಿ. ಇದು ಎಆರ್ ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ವಿಷಯವನ್ನು ನಾನು ನನ್ನ ಎಲ್ಲ ಸ್ನೇಹಿತರಿಗೂ ತಿಳಿಸುತ್ತೇನೆ. ನೀವು ಸಹ ತಿಳಿಸಿ. ನೀರನ್ನು ನಾವೆಲ್ಲ ಸೇರಿ ಸಂರಕ್ಷಿಸೋಣ.